ರಾತ್ರಿ ಮಲಗಿದ್ದು ಒಂದೇ ನೆನಪು. ಏನ್ ನಿದ್ದೆ ಬಂತು, ಸಖತ್ ನಿದ್ದೆ ಬಂದ್ಬಿಡ್ತು. ಎಷ್ಟಾಗಿರ್ಬೋದು ಟೈಮು? ಫೋನಲ್ಲಿಟ್ಟೆ ನಾನು. ಅಲ್ಲೈತಾ? ಓಹೋ, ಏನಿದು ಶ್ರುತಿ ಇಷ್ಟೊಂದು ಮಿಸ್ ಕಾಲ್ ಕೊಟ್ಟಿದ್ದಾಳೆ? ಒಂದು ಎರಡು ಮೂರ್ ಸಲ ಫೋನ್ ಮಾಡಿದ್ದಾಳೆ ಪಾಪ. ಆದ್ರೂ ರಾತ್ರಿ ಲೇಟ್ ಆಯ್ತು ಏನೋ. ನಾನು ಮನೆ ಹತ್ರ ಬಿಟ್ಟು ಅದೇ ಬಂದೆ, ಮನೆಗೂ ಹೋಗ್ಲಿಲ್ಲ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಫೋನ್ ಮಾಡ್ತೀನಿ. ಫ್ರೆಶ್ ಕಾಫಿ ಮಾಡ್ಕೊಂಡಿದ್ದೀನಿ, ಕುಡ್ಕೊಂಡು ಆರಾಮಾಗಿ ಶ್ರುತಿ ಜೊತೆ ಮಾತಾಡೋಣ. ಹಲೋ. ಹಲೋ ಸತೀಶ್, ಏನ್ ನೀವು ಫೋನೇ ರಿಸೀವ್ ಮಾಡಲ್ಲ ಅಂತೀರಾ? ಇಲ್ಲಮ್ಮ, ತುಂಬಾ ನಿದ್ದೆ ಬಂದ್ಬಿಡ್ತು. ಚೆನ್ನಾಗಿ ಮಾಡ್ಕೊಂಡು ಮಾಡ್ಬಿಟ್ಟೆ. ಇವಾಗ ಹೇಳು, ಮಾಡಿದ್ದೀನಲ್ವಾ, ಮಾತಾಡು. ಇವಾಗ ಏನ್ ಹೇಳೋದು? ಆಲ್ರೆಡಿ 1 ಅವರ್ ಬ್ಯಾಕ್ ನಿಮಗೆ ಕಾಲ್ ಮಾಡಿದ್ದೆ, ಸ್ವಲ್ಪ ಮಾತಾಡಿ ಆಮೇಲೆ ಕಾಲೇಜ್ ಹೋಗೋಣ ಅಂತ. ಮತ್ತೆ ನನಗೆ ಇವಾಗ ಕಾಲೇಜ್ ಟೈಮ್ ಆಗುತ್ತಲ್ವಾ? ಓಹೋ, ಸಾರಿ ಡಿಯರ್. ಆಕ್ಚುಲಿ ನನಗೆ ನಿದ್ದೆ ಜಾಸ್ತಿ ಬಂದ್ಬಿಡ್ತು. ನೀನು ಫೋನ್ ಮಾಡಿದ್ದು ನೋಡಿಲ್ಲ. ಇನ್ನ ಟೈಮ್ ಇದೆ ಅಲ್ವಾ ಕಾಲೇಜ್ ಹೋಗೋದಕ್ಕೆ? ಇಲ್ಲ ಸತೀಶ್, ಆಕ್ಚುಲಿ ನಾನು ಇವಾಗ ಓಡಬೇಕು, ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. ಹೌದಾ? ಇವತ್ತು ಕಾಲೇಜ್ಗೆ ರಜಾ ತಗೊಂಡ್ಬಿಡು. ಅಯ್ಯೋ ಇಲ್ಲಪ್ಪ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು, ಎಕ್ಸಾಮ್ಸ್ ಬರ್ತಿದೆ. ಎನ್ಒಸಿಗೆ ಸಿಗ್ನೇಚರ್ ಮಾಡಿಸ್ಕೋಬೇಕಲ್ವಾ? ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಎನ್ಒಸಿ ಕೊಡೋದೇ ಇಲ್ಲ. ಹೌದು, ಅದು ಕರೆಕ್ಟ್ ಅಲ್ವಾ. ಮತ್ತೆ ಆರಾಮಾಗಿ ನಿದ್ದೆ ಮಾಡ್ದ? ನೆನ್ನೆ ಎಲ್ಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದಿದ್ವಲ್ಲ, ಸುಸ್ತಾಗಿರ್ಬೇಕು ಆಕ್ಚುಲಿ ನಿನ್ಗೆ. ಹಾ, ಏನ್ ಸುಸ್ತಾದ್ರೆ ಏನಂತೆ, ಇವಾಗ ಕಾಲೇಜ್ ಹೋಗ್ಲೇಬೇಕಲ್ವಾ? ನಿಂದು ತಿಂಡಿ ಆಯ್ತಾ? ಹಾ ಸತೀಶ್, ಆಯ್ತು. ಅಮ್ಮ ದೋಸೆ ಮಾಡಿದ್ರು, ತಿಂದೆ. ಇವಾಗ ಓಡ್ತಾ ಇದೀನಿ. ಫೋನ್ ಇಡ್ಲಾ? ಅಯ್ಯೋ ನಿನ್ನಜ್ಜಿ, ಫೋನ್ ಮಾತಾಡು, ಯಾಕೆ? ಇಲ್ಲ ಸತೀಶ್, ನಾನು ಅದಕ್ಕೆ ನಿಮ್ಗೆ 1 ಅವರ್ ಬ್ಯಾಕೆ ಫೋನ್ ಮಾಡಿದ್ದು, ಒಂದು 5-10 ಮಿನಿಟ್ಸ್ ಮಾತಾಡೋಣ ಅಂತ. ಹೌದಾ? ಈಗೋಳಮ್ಮ, ನಾನು ಇವಾಗ ಎದ್ದು ಕಾಫಿ ಮಾಡ್ಕೊಂಡೆ, ಕುಡಿತಾ ಇದ್ದೀನಿ. ಹಲೋ ಸತೀಶ್, ಒಂದ್ ನಿಮಿಷ ಲೈನಲ್ಲಿ ಇರಿ, ನನ್ನ ಫ್ರೆಂಡ್ ಫೋನ್ ಮಾಡ್ತಿದ್ದಾಳೆ. ಓಕೆ. ಸತೀಶ್ ಹೇಳಿ, ಇವಾಗ ಆರಾಮಾಗಿ ಮಾತಾಡ್ಬೋದು. ಹೌದಾ? ಇದೇನು ಇಷ್ಟೊತ್ತು ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಫೋನ್ ಇಡ್ತೀನಿ ಅಂತಿದ್ದವಳು. ಮಾತಾಡಿ ಅಂತಿದ್ಯಾ ಆರಾಮಾಗಿ. ಆಕ್ಚುಲಿ ಸತೀಶ್, ನಾನು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲಲ್ವಾ, ಫಸ್ಟ್ ಪೀರಿಯಡ್ ಇಲ್ವಂತೆ. ಅದೇನ್ ಗೊತ್ತಾಗುತ್ತೆ ನಿಮ್ಗೆ? ಗೊತ್ತಾಗುತ್ತೆ ನಮ್ಗೆ. ಆಕ್ಚುಲಿ ಲೆಕ್ಚರರ್ ಇವತ್ತು ರಜಾ ತಗೊಂಡಿದಾರಂತೆ, ಅವ್ರದ್ದೇ ಫಸ್ಟ್ ಪೀರಿಯಡ್ ಇದ್ದಿದ್ದು. ಅಂದ್ರೆ ಇವಾಗ ಫಸ್ಟ್ ಪೀರಿಯಡ್ ಇಲ್ಲ, ಆರಾಮಾಗಿ 1 ಅವರ್ ಟೈಮ್ ಇದೆ. ಸರಿನಮ್ಮ, ಆಯ್ತು. ನಾನೀಗ ಕಾಫಿ ಮಾಡ್ಕೊಂಡಿದ್ದೀನಿ, ಕುಡಿತಾ ಇದ್ದೀನಿ. ನಿಮಗೆ ಕಾಫಿ ಮಾಡ್ಕೊಳಕ್ಕೂ ಬರುತ್ತಾ? ಮತ್ತೆ ಕಾಫಿ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಮತ್ತೆ ಏನ್ ಟಿಫನ್? ಟಿಫನ್ ಏನಿಲ್ಲಮ್ಮ, ಆರ್ಡರ್ ಮಾಡ್ಕೊತೀನಿ, ತಿಂದ್ಬಿಟ್ಟು ಹೋಗ್ತೀನಿ. ಹೌದಾ? ಮತ್ತೆ ಹೊರಗಡೆ ಫುಡ್ ಒಳ್ಳೇದಲ್ಲ ಅಂತ ನೀವೇ ಹೇಳ್ತೀರಾ? ಆಕ್ಚುಲಿ ಒಳ್ಳೇದಲ್ಲ, ಇವಾಗ ಯಾರು ಮಾಡ್ತಾರೆ ಹೇಳು? ನೀವೇ ಮಾಡ್ಕೊಳ್ಳಿ ಸತೀಶ್, ಏನಾದ್ರೂ ಲೈಟ್ ಆಗಿ ಮಾಡ್ಕೊಳ್ಳಿ. ಉಪ್ಪಿಟ್ಟು ಇಲ್ಲ ಅನ್ನ ಮಾಡೋದು, ಆತರ ಏನಾದ್ರೂ ಮಾಡ್ಕೊಳ್ಳಿ ನೀವು. ಅಯ್ಯೋ, ನನಗವೆಲ್ಲ ಬರಲ್ಲ ಶ್ರುತಿ. ನಾನು ಇಲ್ಲಿ ಆರ್ಡರ್ ಕೊಟ್ಬಿಡ್ತೀನಿ, ಅವರು ಬೆಳಿಗ್ಗೆ ಮತ್ತೆ ನೈಟ್ಗೆ ಕೊಡ್ತಾರೆ. ಆಫ್ಟರ್ನೂನು ಆಫೀಸಲ್ಲಿ ತಗೋತೀನಿ ನನ್ನ ಫುಡ್. ಆಫೀಸಲ್ಲಂತೂ ಚೆನ್ನಾಗಿರುತ್ತೆ ಫುಡ್, ಇಲ್ಲಿ ಆರ್ಡರ್ ತಗೊಳೋದೇ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಹೌದು, ನಿನ್ನೆ ಪರ್ಚೇಸ್ ಮಾಡಿದ್ದೆಲ್ಲ ಇಷ್ಟ ಆಯ್ತಾ? ಚೆಕ್ ಮಾಡಿದ್ರಾ? ಇಲ್ಲ ತೋರಿಸ್ಬೇಕಾಗಿತ್ತು ನಿಮ್ಮಮ್ಮ ಚಿಕ್ಕಮ್ಮ ಎಲ್ಲಾರ್ಗು. ಇರ್ಲಿ ಅಂದ್ರೆ ಓಕೆ, ಇಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಇಲ್ಲ ಸತೀಶ್, ಅವರೆಲ್ಲ ತುಂಬಾನೇ ಇಷ್ಟಪಟ್ರು, ಚೆನ್ನಾಗಿದೆ. ಮತ್ತೆ ಅಮ್ಮ ಬೈತಾ ಇದ್ರು, ಏನು ಇಷ್ಟೊಂದೆಲ್ಲ ತಗಸ್ಕೊಂಡಿದ್ಯಾ, ನಾನು ಏನ್ ಹೇಳಿದ್ದು ಅಂತ. ಪರವಾಗಿಲ್ಲ, ಹೇಳು, ಅದ್ರಲ್ಲೇನು. ನೋಡು, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಕಾಫಿನೇ ತಣ್ಣಗಾಗೋಯ್ತು. ಹೌದಾ? ಬಿಸಿ ಮಾಡ್ಕೊಂಡು ಕುಡೀರಿ. ಕಾಫಿ ಆತರ ಎಲ್ಲ ಬಿಸಿ ಮಾಡ್ಕೊಂಡು ಕುಡಿಬಾರ್ದು, ಅದು ರಿಯಾಕ್ಷನ್ಸ್ ಆಗುತ್ತೆ. ಏನೋ ಗೊತ್ತಿಲ್ಲ ರೀ, ನಮ್ಮ ಮನೇಲಿ ಏನಾದ್ರೂ ಕಾಫಿ ತಣ್ಣಗಾದ್ರೆ ಬಿಸಿ ಮಾಡ್ಕೊಂತೀವಿ, ಕುಡಿತೀವಿ. ಆತರ ಎಲ್ಲ ಮಾಡಬಾರ್ದು, ಒಂದ್ಸಲಿ ಮಾಡಾದ್ಮೇಲೆ ಕುಡಿಬೇಕಷ್ಟೇ. ಸತೀಶ್ ನೋಡಿ, ನಮ್ಮಮ್ಮ ಮಾತಾಡ್ತಾರಂತೆ. ಅಲ್ಲ, ಎದ್ದೇನಪ್ಪ? ಆಂಟಿ, ಇವಾಗೇ ಇದ್ದೆ, ಕಾಫಿ ಮಾಡ್ಕೊಂಡು ಕುಡಿತಿದ್ದೆ. ಹೇಳಿ ಆಂಟಿ. ಅಲ್ಲಪ್ಪ, ನೀನೇನಪ್ಪ ನೀನು, ನಾನು ಹೇಳಿರ್ಲಿಲ್ವೇ ಜಾಸ್ತಿ ಜಾಸ್ತಿ ರೇಟಿನ ಬಟ್ಟೆ ಎಲ್ಲ ಕೊಡಿಸ್ಬೇಡ, ಬರೀ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ಸಪ್ಪ ಅಂತಂದ್ರೆ? ಅಯ್ಯೋ, ಇರ್ಲಿ ಬಿಡಿ ಆಂಟಿ, ನೀವ್ ಯಾವಕ್ಕೆ ಈ ತರ ರೆಸ್ಟ್ರಿಕ್ಷನ್ ಮಾಡ್ತೀರಾ? ಅಯ್ಯೋ, ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲಪ್ಪ. ಇವಾಗ ಮದ್ವೆಗೆ ಅಂತಂದ್ಮೇಲೆ ನಾವೇನ್ ಖರ್ಚು ಮಾಡ್ಬೇಕು ಅದ್ ನಾವ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು ಅದನ್ನ ನೀವ್ ಮಾಡ್ಬೇಕು. ಅದು ಬಿಟ್ಟು ನೀವೇನೋ ಜಾಸ್ತಿ ಆತರ ಎಲ್ಲ ಇದ್ ಮಾಡಿದ್ರೆ ಹೆಂಗ್ ಹೇಳಪ್ಪ? ಏನ್ ಅನ್ಕೋತಾರೆ ಬೀಗರು ನಮ್ ಬಗ್ಗೆ? ಅಯ್ಯೋ ಆಂಟಿ, ನೀವ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನೀವೇ ತಲೆ ಕೆಡಿಸ್ಕೋತೀರಾ? ಆಕ್ಚುಲಿ ಅಮ್ಮನೇ ಹೇಳಿದ್ದು, ಎಂತದ್ ಬೇಕೋ ಅಂತದ್ ಕೊಡ್ಸಪ್ಪ ಅಂತ.
ಏನೇ ಹೇಳಿ ಎಷ್ಟೇ ಹೇಳಿನಪ್ಪ, ಆದ್ರೆ ನಮ್ಮ ಲಿಮಿಟ್ ಅಲ್ಲಿ ನಾವು ಇರ್ಬೇಕಲ್ವಾ. ನಾನು ಆಲ್ರೆಡಿ ಹೇಳಿದೀನಿ ಶ್ರುತಿಗೆ, ಬೇಡಮ್ಮ, ಅವ್ರು ಎಷ್ಟು ಕೊಡಿಸುತ್ತಾರೋ ಅಷ್ಟು ನೋಡ್ಕೊಂಡು ಒಳ್ಳೆ ಕಡಿಮೆ ರೇಟಿಂದ ತಗೋ ಅಂತ. ಹೌದು, ಅವಳು ಕಡಿಮೆದೆ ತಗೊಂಡಿರೋದು ಬಿಡಿ, ಏನ್ ಆತರ ಕಾಸ್ಟ್ಲಿ ಇದೇನು ಕೊಡ್ಸಿಲ್ಲ ನಾನು. ಆಯ್ತಪ್ಪ, ಏನೋ ನಿನ್ನ ಇಷ್ಟ, ಏನ್ ಮಾಡಕ್ಕಾಗುತ್ತೆ. ಇವಾಗ ನಾವ್ ಎಷ್ಟು ಹೇಳಿದ್ರು ನಿಮ್ಗೆ ಅನ್ಸುತ್ತೆ ಇದೇನಪ್ಪ, ನಮ್ಮತ್ತೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಂತ. ಮತ್ತೆ ನೀನು ಬಂದ್ರೆ ಸ್ವಲ್ಪ ರಿಂಗು ಮತ್ತೆ ಒಡವೆ ಸ್ವಲ್ಪ ತಗೊಳೋದಿತ್ತಲ್ಲಪ್ಪ. ನೀನ್ ಯಾವಾಗ ಫ್ರೀ ಆಗ್ತಿ ಹೇಳು, ಅವಾಗ ನಾವು ಬಿಡುವು ಮಾಡ್ಕೊಂಡು ಅಂಗಡಿಗೆ ಹೋಗಿ ಬರೋಣ, ಒಡವೆ ಅಂಗಡಿಗೆ. ಹಾ ಆಂಟಿ, ಹೇಳ್ತೀನಿ. ಈಗಳಪ್ಪ ಕೊಡ್ತೀನಿ. ಶ್ರುತಿ ಕೊಡ್ತಾ ಇದೀನಿ ನೋಡು. ಹಲೋ, ಸತೀಶ್ ಹೇಳಿ. ಏನಿಲ್ಲಮ್ಮ, ಮತ್ತೆ ಏನಾದ್ರು ಇದ್ರೆ ನೀನೇ ಹೇಳು. ಅಯ್ಯೋ, ಟೈಮ್ ಹಂಗಂಗೆ ಆಗೋಗುತ್ತೆ ಸತೀಶ್, ಏನ್ ಮಾಡ್ಲಿ. ಸರಿ ಆಯ್ತು, ನಾನು ಫೋನ್ ಇಡ್ತೀನಿ. ಓಕೆ ಓಕೆ, ಬಾಯ್. ನನಗೂ ಆಫೀಸ್ ಟೈಮ್ ಆಯ್ತು, ನಾನು ರೆಡಿಯಾಗಿ ಓಡೋದು ಬೆಟರು. ಇನ್ನು ಅಮ್ಮಂಗೆ ಬೇರೆ ಫೋನ್ ಮಾಡ್ಬೇಕಾಗಿತ್ತು. ಯಾವ್ದಕ್ಕೂ ಬೆಳಿಗ್ಗೆ ಲೇಟ್ ಆಗಿರ್ತಿದ್ದೆ, ಎಲ್ಲದಕ್ಕೂ ತಡ ಆಗ್ತಾ ಇದೆ. ಸರೋಜಕ್ಕ, ಸರೋಜಕ್ಕಯ್ಯ, ಓ ಬಾ ಬಬಿತಾ. ಹೋಗ್ತಾ ದಾರಿಯಾಗ ಸರಿತಕ್ಕ ಸಿಕ್ಕಿದ್ಲು. ಸರೋಜಕ್ಕ ನಿನ್ ಮನೆಗ್ ನಡಿ, ನಾನು ಬರ್ತೀನಿ ಅಂದ್ಲು. ಸರಿ, ನೀನೆಲ್ಲ ಹೋಗ್ತೀಯ ಅಂದ್ರೆ ಬರ್ತೀನಿ ನಡಿ, ಒಂದ್ 5 ನಿಮಿಷ ಅಂದ್ಲು. ಫೋನ್ ಮಾಡಿದ್ವಿ ಹೇಳು, ಸರಿ ಬರೋ ಹೇಳಿದ್ವಿ, ಅದಕ್ಕೆ ಬಾ ಕೂಕ ಬಾ. ಅವ್ರ ಚಿಕ್ಕಪ್ಪನ ಕೈಯಾಗ ಫೋನ್ ಮಾಡ್ಸಿದ್ದೆ ಹೇಳಮ್ಮಯ್ಯ. ಬಾರಮ್ಮಯ್ಯ ಮಾತಾಡೋಣ. ಮೊನ್ನೆ ಬಂದಿದ್ರಲ್ವೇ ಗಣ್ಯನ ಕಡೆಯವ್ರು ನೋಡಕ್ಕ, ನಿಂಗಿಗೆ ಒಪ್ಸಿದೀವಿ ಅನ್ನೋದಕ್ಕಿಂತ ಒಪ್ಕೊಂಡವಳೆ. ಹೌದೇನ್ ಸರೋಜಕ್ಕ, ಮತ್ತೆ ಒಳ್ಳೇದೇ ಆಯ್ತಲ್ವೇ. ಮತ್ತೆ ಆ ಹುಡುಗನ ಮನೆಯವ್ರಿಗೆ ಹೇಳ್ಬೇಕಾಗಿತ್ತು, ನಮ್ದೆಲ್ಲ ಒಪ್ಪಿಗೆ ಐತೆ, ಬರ್ರಿ ಮಾತುಕತೆ ಆಡುಮ ಅಂತೇಳಿ. ಹೂನಮ್ಮಯ್ಯ, ಅದಕ್ಕೆ ಸರಿ ಬರ ಹೇಳಿದ್ದೆ. ನೀನೇ ನನ್ನ ಅಡ್ಡ ಸಿಕ್ದೆ ನೋಳಿಗೆ, ಅದಕ್ಕೆ ನಿನ್ಗೂ ಹೇಳೋಳೆ. ಒಳ್ಳೇದಾಯ್ತು ಬಿಡು ನೀನ್ ಬಂದಿದ್ದು. ಚಿಕ್ಕಮ್ಮ ಬಂದ್ಲೆ ಬಬಿತಾ, ಬಾ ಸರಿತಾ ಕೂಕ ಬಾ. ಇಲ್ಲ ಪುಟ್ಟ, ಅವಳಿಗೆ ಹೋಮ್ವರ್ಕ್ ಮಾಡ್ಕೊಳಕ್ ಹೇಳ್ಬಿಟ್ಟು ನಾನು ಹಿಂಗೆ ಬಂದೆ. ಇವಾಗ ಆಟ ಆಡೋದೇನ್ ಬೇಡ, ಬಾ ಮಗ ಕೂಕ ಬಾ. ನೀವು ಕೂತ್ಕೊಂಡು ಇಲ್ಲ ಅಂತಂದ್ರೆ ನೋಡು, ಟಿವಿ ಹಾಕೊಂಡು ಕೂಕ ಹೋಗು. ಸರೋಜಜ್ಜಿ ಟಿವಿಗೆ ರಿಮೋಟ್ ಕೊಡ್ತದೆ, ಟಿವಿದು ಹಾಕೊಂಡು ಕೂಕ ಹೋಗು. ಹೋಗ್ ಮಗ, ಅಲ್ಲೇ ರಿಮೋಟ್ ಐತೆ, ಆನ್ ಮಾಡ್ಕೊಂಡು ಟಿವಿ ನೋಡೋಗು. ನಿಂಗೆ ಎಂತದ್ ಬೇಕು ಅಂತ ಇಟ್ಕೊಂಡು ನೋಡೋಗು. ಬೇಡ, ಟಿವಿ ನೋಡಿ ನೋಡಿ ಬೇಜಾರಾಗೈತೆ, ನಾನು ಇಲ್ಲೇ ಕೂಕಂತೀನಿ ಸುಮ್ಮನೆ. ಅಮ್ಮಯ್ಯ ಸರಿತಾ ಹೇಳ್ದೆ ಫೋನ್ ಮಾಡಿ ಅವ್ರಿಗೆ. ಚಿಕ್ಕಮ್ಮ ಹೇಳಿವ್ನಿ. ಹಂಗೆ ಆಗ್ಲಿ. ಅವ್ರ ಹತ್ರ ಪಂಡಿತರ ಹತ್ರ ಕೇಳ್ಕೊಂಡು ಒಂದಿನ ಹೇಳ್ತೀನಿ ಅಂತ ಹೇಳೋಳೆ ಅವ್ರ ಅಮ್ಮನು. ಹಂಗೆ ಆಗ್ಲಿ ಸರೋಜಕ್ಕ, ಹೆಂಗೋ ನಿಂಗೆ ಅಂದವಳೆ. ಮತ್ತೆ ಅವಳು ಮನಸ್ಸು ಬದಲಾಯಿಸ್ಕೊಂಡು ಬ್ಯಾಡ ಅನ್ನಕ್ ಮುಂಚೆ ನಾವ್ ಇದೆಲ್ಲ ಮಾಡಿ ಮುಗಿಸ್ಬೇಕು ನೋಡು. ಅಪ್ಪಯ್ಯ ಸುಮ್ನಿರು, ಹಂಗೆಲ್ಲ ಮಧ್ಯದಾಗ ಮಾತಾಡ್ಬಾರ್ದು, ದೊಡ್ಡವ್ರು ಮಾತಾಡುವಾಗ. ಅದಕ್ಕೆ ಹೋಗು ಟಿವಿ ನೋಡು ಅಂದಿದ್ದು. ನಿಂಗೆ ಅಕ್ಕಂಗೆ ಮದ್ವೆ ಮಾಡ್ತೀವಿ. ಇಲ್ಲ ಮಗ, ನಿಂಗೆ ಅಕ್ಕ ಮದ್ವೆ ಆಗಿ 3 ಗಂಡನ ಮನೆಗೆ ಹೋಗುತ್ತೆ, ಇಲ್ಲಿರಲ್ಲ. ಇಲ್ಲ, ನಾವಿಲ್ಲೇ ಇಟ್ಕೊಳ್ಳೋಣ ಮದ್ವೆ ಮಾಡಿ. ಅನಿಕೇತ, ಹೇಳಿದ ಮಾತೆ ಕೇಳಲ್ಲ ಮಗ ನೀನು. ಹೋಗ ಆಡ್ಕೊ ಅಂತಂದ್ರೆ ನಾವ್ ಮಾತಾಡ್ತಾ ಇದ್ರೆ ಬಂದ್ ಮಧ್ಯದಲ್ಲೆಲ್ಲ ಮಾತಾಡ್ತಿ. ಮದ್ವೆ ಮಾಡ್ತೀವಿ ನಿಂಗೆ ಅಕ್ಕಂಗೆ, ಅವಾಗ ನೀನೆಲ್ಲ ನೋಡಿವಂತೆ ಹೆಂಗೆಲ್ಲ ಮದ್ವೆ ಮಾಡ್ತಾರೆ. ನಿಂಗೆ ಹೊಸ ಬಟ್ಟೆ ಎಲ್ಲ ಕೊಡಿಸ್ತೀವಿ, ಆಯ್ತಾ? ಹೋಗಿ ಇವಾಗ ಆಟ ಆಡ್ಕೋ ಹೋಗು. ಆಟಾಡ್ಕೋ ಹೋಗು. ಮತ್ತೆ ಎಲ್ಲ ಹೊಂದಿಸ್ಕೊಳೋಣ ಏನಮ್ಮಯ್ಯ. ನಿಶ್ಚಿತಾರ್ಥಕ್ಕೆ ಹುಡುಗಿಗೆ ಸೀರೆ ಪರೆ ತಕೊಂಬೇಕಾ ಹೆಂಗೆ? ನಿಂದ ಒಳ್ಳೆ ಕತೆ ಸರೋಜಕ್ಕಯ್ಯ. ಇವಾಗ ಯಾರು ನಿಶ್ಚಿತಾರ್ಥ ಮಾಡ್ಯಾರು? ಮಾತುಕತೆ ಕೂಸುಮ್ಮ, ಯಾವ ಸೀರೆ ಏನು ಇವಾಗ ಬೇಡ, ಮಾತುಕತೆ ಎಲ್ಲ ಆಗೋಗ್ಲಿ, ಆಮೇಲೆ ನೋಡ್ಕೊಳಮ್ಮ. ಚಿಕ್ಕಮ್ಮ, ನಿಶ್ಚಿತಾರ್ಥಕ್ಕೆ ಆಮೇಲೆ ನೋಡ್ಕೊಳಮ್ಮ. ಫಸ್ಟ್ ಮಾತುಕತೆಗೆ ಏನೇನ್ ಮಾತಾಡ್ಬೇಕು, ಏನು ಕೊಡೋದು ಬಿಡೋದು, ಮದ್ವೆ ಯಾರು ಮಾಡ್ಕೊಡ್ತಾರೆ ಅವೆಲ್ಲ ಮಾತಾಡ್ರಿ. ನೀನು ಚಿಕ್ಕಪ್ಪ ಮೊದ್ಲೇ ಮಾತಾಡ್ಕೊಂಡು ಇಟ್ಕೊಂಡಿರ್ರಿ, ಆಮೇಲೆ ಅವ್ರು ಬಂದ್ಮೇಲೆ ನೀನ್ ಹೇಳು ನಾನ್ ಹೇಳು ಅಂತ ಇದ್ ಮಾಡ್ಕೊಂಬೇಡ್ರಿ. ಅಯ್ಯ ಅದ್ರಲ್ಲಿ ಏನೈತಮ್ಮಯ್ಯ, ಮದ್ವೆ ನಾವೇ ಮಾಡ್ಕೊಳೋದಲ್ವೇ, ನಾವೇ ಮಾಡ್ಕೊಡ್ಬೇಕು ತಾನೆ ಮದ್ವೆನೆ. ಅಯ್ಯ ಇವಾಗೆಲ್ಲ ಹುಡುಗನ ಮನೆಯವರೇ ಮದ್ವೆ ಮಾಡ್ಕೊಡ್ತಾ ಇರೋದು. ನೀನ್ ಮೊದ್ಲಾಗೇನೆ ನಾವೇ ಮದ್ವೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಡ್ಬೇಡ. ಸುಮ್ನಿರ್ ಬಬಿತಾ ನೀನು. ಇರೋ ಒಬ್ಳು ಮಗಳಿಗೆ ಮದ್ವೆ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ. ಒಬ್ಳೆ ಮಗಳಿರೋದು, ಅವಳು ಮದ್ವೆನ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳು? ಅದನ್ನ ಅವ್ರ ತಲೆಗೆ ಕಟ್ಟನೆ, ಯಾವ್ದು ಬೇಡ, ಮದ್ವೆ ನಮ್ದೇ ಇರ್ಲಿ. ಚಿಕ್ಕಮ್ಮ ನೀನ್ ಹೇಳೋದು ಸರಿನಿ, ನಾವೇ ಮದ್ವೆ ಮಾಡ್ಕೊಟ್ರೆ ಒಂದ್ ಬೆಲೆ. ಇನ್ನೇನ್ ಆಯ್ತಲ್ಲ ಹಂಗಾರೆ.
ಹೋಗ್ತೀನಪ್ಪ, ನನ್ಗೆ ಕೆಲ್ಸ ಐತೆ. ಏ ಇರ್ರಿ ಅಮ್ಮ, ಇದೀರ ಕಾಪಿ ಮಾಡ್ತೀನಿ, ಕುಡ್ಕೊಂಡು ಹೋಗಿವ್ರಂತೆ. ಏ ಇಲ್ಲ ಚಿಕ್ಕಮ್ಮ, ಹೋಗ್ತೀನಿ ನಾನು. ಅಲ್ಲಿ ನೋಡು, ಅವ್ನು ಬೀದಿಯಾಗ ಆಡಕ್ ಹೋಗೋನೆ, ಆಮೇಲೆ ಮಕ್ಳು ಆಡ್ಕೊಂಡು ಗುಳ್ಗಿಲ್ ಹೊಡೆದಾಕೊಂಡೇನು. ಅವ್ನು ಮೊದ್ಲೇ ಸುಮ್ನಿರಲ್ಲ ಹುಡುಗ, ತೀಟೆ ಸುಬ್ಬ ಆಗವ್ ನಂಗೇನೆ. ಸರಿ ನಮ್ಮಯ್ಯ, ಆಯ್ತು. ಬಾ ಬಬಿತಾ, ಒಳಕ್ ಬಾ, ಕೂಕೋ ಬಾ. ಅಯ್ಯೋ ಸರಿತಕ್ಕ, ಹೋಗ್ತೀನಿ ನಾನು. ಮನೆ ತಿರ್ಕೊಂಡಿರ್ಲಿ ನಾನು. ಎಷ್ಟ್ ಕೆಲ್ಸ ಐತೆ ಏನು ಮನೆಗ? ಏ ಏನಿಲ್ಲ, ಬಾ, ಒಂದ್ ಸ್ವಲ್ಪ ಹೊತ್ತು ಕೂಕೊಂಡಿದ್ದು ಹೋಗ್ ಬಾ. ಯಾರದು ಸರಿತಾ? ನಾನು ಬಬಿತಾ ಚಿಕ್ಕಮ್ಮನ ಮನೆಗೆ ಹೋಗಿದ್ವತ್ತೆ. ಹಿಂಗೆ ಬಂದ್ರೆ ಬಾ ಮನೆಗೆ ಅಂತಂದ್ರೆ ಹಂಗೆ ಹೋಗ್ತಾವಳೆ, ಕರೀತಾ ಇದ್ದೀನಿ. ಬಬಿತಾನೆ? ಏ ಬಬಿತಾ ಬಾರೆ. ಹಂಗೆ ಹೋಗ್ತಾ ಇದ್ಯಾ ಮನೆ ಮುಂದೆಗಾನ ಬಂದು? ಇಲ್ಲ ಅತ್ತೆ, ಮನೆಗ್ ತುಂಬಾ ಕೆಲ್ಸ ಐತೆ, ಹೋಗ್ತೀನಿ. ಹೋಗು ಸರಿತಾ, ಕತ್ತಿ ಗಿತ್ತಿ ಮಾಡೋಗು. ಎಷ್ಟ್ ದಿವಸಕ್ಕೆ ಬಂದವಳು ನೋಡಿ ಇವಳು. ಏನ್ ಮಗ ಅದ? ಏನ್ ಹೇಳ್ತೀನಿ ನೀನು? ನಿಂಗೆ ಅಕ್ಕಂಗೆ ಮದ್ವೆ ಮಾಡ್ತಾರೆ ಎಲ್ಲರೂ ಸೇರ್ಕೊಂಡು. ಏನ? ಮಂಗನ್ಗೆ ಮದ್ವೆ ಮಾಡ್ತಾರೆ? ಏನ ಹೇಳ್ತೀನಿ ನೀನು? ಮಂಗ ನುಂಗ್ತೆ? ಏನ್ ನುಂಗ್ತೋ? ಏನ್ಲ ಮಗ ಅದ? ನೆಟ್ಟಿಗೆ ಹೇಳ. ಏನೇ ಇವನೇನ್ ಹೇಳ್ತಾವನೆ? ಏ ನಿಂಗಿದು ಮದ್ವೆ ವಿಚಾರ ಹೇಳ್ತಾವನತ್ತೆ. ನಿಂಗಿದು ಮದ್ವೆ ವಿಚಾರ? ಓ ನಿಂಗಿ ಮದ್ವೆ ವಿಚಾರನೇ? ನೆನ್ನೆ ಬಂದಿದ್ನಲ್ವೇ ಸರೋಜ, ಕೇಳ್ಕೊಂಡು ಹೆಂಗೆ ಏನು ಅಂತ. ನೋಡು ಮತ್ತೆ ಬರ್ಲೇ ಇಲ್ಲ ಅವಳು. ನಿಂಗಿ ಒಪ್ಕೊಂಡವಳಂತೆ ಮದ್ವೆಗೆ. ಮಾತುಕತೆ ಆಡಕ್ಕೆ ಕರಿಯಮ್ಮ ಅಂತ ಮಾತಾಡಕ್ಕೆ ಸರಿತಕ್ಕನ ಕರೆದಿತ್ತು. ಹೇಳು ಹೋದ್ಲು ಸರಿತಾ. ಹಿಂಗ್ ಕರಿತಾವಳೆ ಚಿಕ್ಕಮ್ಮ, ಹೋಗ್ ಬರ್ತೀನಿ ಅಂತ. ಏ ಕೂಕಳ ಬಬಿತಾ, ಏನ್ ನಿಂಕೊಂಡೇ ಇದೀಯ? ಕೂಕೊಳ್ರಿ, ಕಾಪಿ ತಕೊಂಬತ್ತೀನಿ. ಸರಿತಕ್ಕ ದಯವಿಟ್ಟು ಬೇಡ, ಬಾ ನೀನ್ ಸುಮ್ನೆ ಕೂಕ ಬಾ. ಅತ್ತೆಗೆ ನನ್ನ ಬೇಕಾದ್ರೆ ಮಾಡ್ಕೊಡು ಅಷ್ಟೇ. ಏನತ್ತೆ, ಕಾಪಿ ತರ್ಲೆ? ಏ ಅಮ್ಮಯ್ಯ, ನಾನಿವಾಗ ಒಂಚೂರು ಇತ್ತು ಕಾಪಿ, ಅದನ್ನೇ ಕಾಯಿಸ್ಕೊಂಡು ಕುಡ್ದೆ. ಅಯ್ಯ ಅದನ್ನ ಮತ್ತೆ ಬಿಸಾಕಿ ಬೇರೆ ಮಾಡ್ಕೊಳೋದಲ್ವೇ? ಕಾಯಿಸ್ಕೊಂಡು ಕುಡಿಬೇಡ್ರಿ ಅಂತ ಹೇಳ್ತೀನಿ, ಕೇಳಂಗೇ ಇಲ್ಲ ನೀವು. ಏ ಏನಾಗಲ್ಲ, ಹೋಗ್ ಸರಿತಾ. ಏನಾಗ್ಬಿಡ್ತದೆ ಇವಾಗ? ಸಾರು ಅದು ಇದು ಮಿಕ್ಕೋದ್ರೆ ಬೆಚ್ಚಗ್ ಮಾಡ್ಕೊಂಡು ಉಣ್ಣಲ್ವೇ? ಕಾಫಿ ಬೆಚ್ಚಗ್ ಮಾಡ್ಕೊಂಡು ಹೋದ್ಬಿಟ್ರೆ ಏನಾಗ್ತದೆ? ಯಾರು ಏನೇನೋ ಹೇಳ್ತಾರೆ ಅಂತ ನೀನು ಕೇಳ್ತೇವೆ. ಹೋಗೋಗು ಬಾ ಸರಿತಕ್ಕ, ಕೂಕ. ಯಾವ ಕಾಪಿನೂ ಬೇಡ, ಎಂತದ್ದು ಬೇಡ, ಬಾ. ಮತ್ತೆ ಚಿಕ್ಕಪ್ಪನು ಚಿಕ್ಕಮ್ಮ ಮಾತುಕತೆಗೆ ಕೈ ಎಣುವ ಅಂತ ಕೇಳ್ತಾವ್ರೆ. ನಾನು ಹೇಳ್ ಬಂದಿದ್ದೀನತ್ತೆ. ಮುಂದುವರ್ಸ್ರಿ, ಅವ್ರಿಗೂ ಹೇಳಿದೀನಿ, ಒಂದು ಡೇಟ್ ಕೊಡ್ತಾರ ಅವ್ರುನು ಅಂತ. ಒಳ್ಳೆ ಕೆಲಸ ಮಾಡ್ದೆ ಹೇಳ್ ಸರಿತಾ. ಹುಡ್ಗಿಗೊಂದು ಮದ್ವೆ ಅಂತ ಆಗ್ಬಿಟ್ರೆ ಅವ್ರ ಅಪ್ಪ ಅಮ್ಮ ಸ್ವಲ್ಪ ನೆಮ್ಮದಿ ಆಗ್ತಾರೆ. ಅಜ್ಜಿ, ನಾನು ಆಟ ಆಡಕ್ ಹೋಗ್ಲಾ? ಏನ್ ತಲೆ ತಿತ್ತಿ ಅಪ್ಪಯ್ಯ ನೀನು? ನಾಳೆ ಏನು ಎಕ್ಸಾಮ್ ಐತೆ, ಓದ್ಕೊ ಹೋಗು. ಹೋಗಪ್ಪ, ನೀನು 20 ವರ್ಗು ಟೇಬಲ್ಸ್ ಎಲ್ಲ ಕಲ್ತ್ಕೊಬೇಕಲ್ಲ, ಹೋಗು. ಆಮೇಲೆ ನಿಂಗೆ ನೆಕ್ಸ್ಟ್ ಯೂನಿಟ್ ಆಗ ಡಿವಿಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಬರ್ತೈತೆ, ಅದಕ್ಕೆ ಟೇಬಲ್ಸ್ ಬೇಕು. ಹೋಗಪ್ಪ, 20 ವರ್ಗು ಟೇಬಲ್ಸ್ ಎಲ್ಲಾನು ನೆನಪು ಮಾಡ್ಕೊ ಹೋಗು, ಓದ್ಕೊಂಡು ಗಟ್ಟಾಡ್ಕೊ ಹೋಗು. ಇಲ್ಲ, ನಾನು ಯಾವ ಟೇಬಲ್ಸ್ ಅನ್ನು ಗಟ್ಟೋಡಿಯಲ್ಲ. ಹೋಗಮ್ಮ, ನೀನ್ ಯಾವಾಗ ಓದು ಅಂತೀಯ. ಹೋಗು ಅನಿಲ, ಎಷ್ಟು ತಲೆ ತಿಂತೀಯ ನೀನು? ಹೋಗು, ಒಂದ್ಸಲಿ ಬರ್ಕೊ ಹೋಗು. 1 to 20 ವರ್ಗು ಟೇಬಲ್ಸ್ ಬರ್ಕೊ ಹೋಗು. ಒಂದೇ ಸಲ ಬರ್ಕೊಳ್ಳೋದು ನಾನು, ಆಮೇಲೆ ಮತ್ತೆ ಹೇಳ್ಬೇಡ ಇದನ್ನೆಲ್ಲ ಗಟ್ಟೋಡಿ ಅಂತ. ಏನೋ ಮಾಡಿ ಹೋಗ್ಲಾ. ಇಲ್ಲಿ ಬಂದು ತಲೆ ತಿಂತ ನೀವು. ನಿನ್ನ ಬೈತೀನಿ, ನಿಮ್ಮ ಅಪ್ಪನ್ನು ಬೈತೀನಿ. ಹೋಗ್ ಸುಮ್ಮನೆ ತಲೆ ತಿನ್ಬೇಡ ಇಲ್ಲಿ. ಹೋಗ ಮಗ, ನೋಡು ಅಜ್ಜಿ ಕೋಪ ಬರ್ತೈತೆ, ಹೋಗು. ಆಮೇಲೆ ಬಾ ಮಗ, ನನ್ನ ಮುದ್ದು ಮಗ ಅಂತ ಹೇಳ್ಕೊಂಡು ನೀನ್ ಹೇಳ್ತೀನಿ. ನಿನ್ ಜೊತೆ 2 ಬೆಳೆ ಹೋಗಚ್ಚಿ. 2 ಬೆಳೆ 4 ಬೆಳೆ 5 ಬೆಳೆ ಹೋಗು. ನಮ್ಮಯ್ಯ, ಏನೋ ಒಂದ್ ಮಾಡಿ ಮದುವೆ ಮಾಡ್ಬಿಡಮ್ಮ, ಒಳ್ಳೇದಾಯ್ತು. ನಾನು ಬರ್ತೀನಿ ಅತ್ತೆ, ಹೋಗ್ತೀನಿ. ನಾನು ಆ ಹುಡ್ಗಿನ ಮನೆ ತಾಗೆ ಬಿಟ್ಟು ಬಂದಿದ್ದೀನಿ, ಪುಟ್ಟಿನ. ಒಬ್ಳೆ ಪಾಪ ಭಯ ಬೀಳ್ತಾಳೆ ಮತ್ತೆ. ಅಲ್ಲೇ ಬಬಿತಾ, ಕರ್ಕೊಂಬರೋದೇನೆ ಅಲ್ವೇನೆ ಅವಳನ್ನ? ಹೋಗಮ್ಮ ನೀನು, ಮತ್ತೆ ಹೋಗು, ಒಬ್ಳೆ ಅವಳೇನೋ ಮತ್ತೆ. ಹೋಗ್ ಬರ್ತೀನತ್ತೆ, ಬರ್ಲೇನ್ ಸರಿತಕ್ಕ? ಸರಿ ಆಯ್ತು. ಮದ್ವೆ ಮಾತುಕತೆ ಆಡೋದಾಗ ಮದ್ವೆ ನಾವೇ ಮಾಡ್ಕೊಂತೀವಿ ಅಂತ ಒಪ್ಕೊಂತೀವಿ ಅಂತ ಹೇಳ್ತಾ ಇತ್ತು ಚಿಕ್ಕಮ್ಮನು. ಒಪ್ಕೊಂಡ್ಲೇಳು. ಮದ್ವೆ ಮಾಡ್ಕೊಡ್ಬೇಕು ಹೇಳಮ್ಮ ಹುಡುಗಿ ಮನೆ ಕಡೆಯವರು, ಅವಾಗೆ ಮರ್ಯಾದೆ. ಅದನ್ನು ಹುಡುಗನ ಮನೆ ಮೇಲೆ ಹಾಕ್ಬಿಟ್ರೆ ಏನ್ ಮರ್ಯಾದೆ ಇರಲ್ಲಮ್ಮ. ನಾವ್ ಮಾಡ್ಕೊಡೋಣ ಹೇಳು, ಅದ್ರಲ್ಲೇನು. ಮತ್ತೆ ಇವಾಗ ಒಡವೆ ಬಂಗಾರ ನೋಡ್ರಿ ಎಷ್ಟು ರೇಟ್ ಜಾಸ್ತಿ ಆಗೈತಿ. ಹೆಂಗ್ ಮಾಡ್ತಾರೋ ಏನೋ. ಅವ್ರಿಗೇನ ಹಂಗೆ ತೊಂದ್ರೆ ಆದ್ರೆ ಹೇಳಕ್ ಹೇಳು, ನಾವ್ ಒಂಚೂರು ಸಹಾಯ ಮಾಡುಮ್ಮ ನನ್ ಕೈಲಾದಷ್ಟು.
ದುಡ್ಡು ಕಾಸಿಂದೇನ್ ಚಿಂತೆ ಇಲ್ಲ ಬಿಡತ್ತೆ, ಅವ್ರೇನೋ ನೋಡ್ಕೊಂತಾರೆ. ಏ ಸರಿತಾ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ. ಇದ್ರಾಗೆಲ್ಲ ಬಿಂಕ ತೋರ್ಸೋದ್ ಬೇಡ ಅಮ್ಮಣಿ. ಹಾ, ನೀನು ಮತ್ತೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ನಮ್ಮ ಅತ್ತೆ ಮನೆಯಿಂದ ದುಡ್ಡು ಕೊಟ್ರೆ ಏನ್ ಅನ್ಕೊಂತದೋ, ನಮ್ಮ ಅತ್ತೆ ನಮ್ ಗಂಡ ಅಂತ ಅನ್ಕೊಳಕ್ ಹೋಗ್ಬೇಡ ನೀನು. ಕಷ್ಟ ಎಲ್ಲಾರ್ಗು ಬರ್ತದೆ ನೋಡು, ಒಬ್ಳೆ ಮಗಳಿರೋದು, ಮದ್ವೆ ಮಾಡ್ತಾರೆ, ಚೆನ್ನಾಗ್ ಮಾಡ್ಲಿ. ಏನಾನ ದುಡ್ಡು ಕಾಸು ಬೇಕು ಇಲ್ಲ ಬೇರೆ ಏನಾನ ಸಹಾಯ ಬೇಕು ಅಂತಂದ್ರೆ ಕೇಳು ಮಾಡುಮ. ಹೇಳ್ತೀನಿ ಬಿಡತ್ತೆ, ಹೇಳ್ತೀನಿ ಬಿಡು ಅಂತಂದ್ಬಿಟ್ಟು ನೀನ್ ಅವ್ರ ತಗೋ ಏನೋ ಹೇಳ್ದಂಗೆ ಇದ್ ಬಿಡ್ಬೇಡ. ಹೋಗಿ ಹೇಳು, ನಮ್ಮ ಅತ್ತೆ ಹೇಳವಳೆ ನಿಮ್ಗೆ ಏನಾದ್ರೂ ಸಹಾಯ ಬೇಕಾದ್ರೂ ಕೇಳ್ರಿ ಅಂತ. ಇನ್ನ ಒಂದು, ಅವ್ರ ಸಹಾಯ ಕೇಳ್ದಂಗಿರ್ಲಿ. ನೀನು ನಿನ್ ಕಡೆಯಿಂದ ಮಾಡೋ ಕರ್ತವ್ಯನ ಮಾಡ್ಲೇಬೇಕಮ್ಮಯ್ಯ. ಇವಾಗ ಮದ್ವೆ ಉಡುಗೊರೆ ಅಂತ ಏನಾನ ಚಿನ್ನನೆ ಕೊಡು. ಇರೋದೊಬ್ಳೆ ತಂಗಿ, ಮತ್ತೆ ಅದಕ್ಕೂ ಅಯ್ಯೋ ನಮ್ಮತ್ತೆ ಏನ್ ಅನ್ಕೊಂತಾಳೋ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ, ಧಾರಾಳವಾಗಿ ಕೊಡು. ಏನಂತಿ, ಒಂದು 20-25 ಗ್ರಾಮಿನ ಚಿನ್ನ ಉಡುಗೊರೆ ಅಂತ ಕೊಟ್ಬಿಡು ನಿನ್ ತಂಗಿಗೆ. ಅವ್ರೇನಾನ ಸಹಾಯ ಕೇಳಿದ್ರೆ ಅಷ್ಟಷ್ಟು ದುಡ್ಡು ಕೊಟ್ರೆ ಆಯ್ತು. ನಾನು ನನ್ನ ಕೈಲಿ ಏನು ಮಾಡಕ್ಕಾಗಿಲ್ಲ ಅಂತಂದ್ರು ನಿಮ್ಮಂತ ಅತ್ತೆ ಇರೋದಕ್ಕೆ ಏನಾದ್ರೂ ಮಾಡ್ಬೋದು ಅತ್ತೆ. ಅಯ್ಯೋ ನಾನಂತೂ ಅದೇನ್ ಪುಣ್ಯ ಮಾಡ್ಕೊಂಡ್ ಬಂದಿದ್ದೀನೋ. ಪುಣ್ಯ ಅತ್ತೆ ಪುಣ್ಯ, ಎದ್ದೋಗೆ ಸಾಕು. ಇವಳು ಶಿರ್ವಸ್ಕೊಂಡ್ಲಿ ಇವಳಿನ ಪಾಪ ಪುಣ್ಯ ಅನ್ಕೊಂಡು. ನೀವೇನಾದ್ರೂ ಅನ್ಕೊಳ್ರಿ ಅತ್ತೆ. ನನ್ನಂತ ಅನಾಥೆನ ತಂದು ಸೊಸೆ ಮಾಡ್ಕೊಂಡು ನನ್ಗೆ ಎಷ್ಟೆಲ್ಲ ಗೌರವ ಕೊಟ್ಟು ನೋಡ್ಕೊಂತಾ ಇದೀರಿ. ಮತ್ತೆ ಎಷ್ಟು ಮರ್ಯಾದೆ ಕೊಡ್ತೀರಿ, ಊರಲ್ಲಿ ಎಷ್ಟೆಲ್ಲಾ ಗೌರವ ಇಟ್ಕೊಂಡಿದ್ದೀರಿ ನೀವು. ನಿಮ್ಗೆ ಏನನ್ನ ಹಂಗೋ ಹಿಂಗೋ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ನನಗಂತೂ ಪ್ರಾಣನೇ ಹೋದಂಗ ಆಗ್ತದೆ. ಸುಮ್ನಿರೆ, ನನಗೇನೆ ಆಗ್ತದೆ ನೋಡು, ಹೆಂಗಿದೀನಿ ಗುಂಡ್ಕಲ್ಲಿದ್ದಂಗೆ. ಮೊನ್ನೆ ಒಂದ್ ಸ್ವಲ್ಪ ಕಿವಿ ಕೇಳಿಸ್ದಂಗ ಆಗಿದ್ದಕ್ಕೆ ತುಂಬಾ ಬೇಜಾರಾಗೋಯ್ತತ್ತೆ ನನ್ಗೆ. ಕಿವಿನೇ ಅಯ್ಯ ಬಿಡು, ಅದು ವಯಸ್ಸಾದವ್ರಿಗೆಲ್ಲ ಬರೋ ಕಾಯಿಲೆನೆ ಅದು, ಕಿವಿ ಕೇಳಿಸ್ದಂಗ ಆಗೋದು. ನೀನ್ ಯಾಕೆ ಸುಮ್ನೆ ಅದೆಲ್ಲ ತಲೆ ಕೆಡ್ಸ್ಕೊಂತೀ ಸರಿತಾ? ನೋಡು ಹೆಂಗಿದೀನಿ ನಾನು ಅಂತ. ತಲೆ ಏನ್ ಕೆಡ್ಸ್ಕೊಳಲ್ಲ, ಮನೆಗೆಲ್ಲಾರು ಖುಷಿ ಖುಷಿಯಾಗಿದ್ರೇನೆ ಅಲ್ವೇ ಚಂದ. ಮತ್ತೆ ಚಿಕ್ಕವನ್ಗೆ ಫೋನ್ ಮಾಡ್ಬೇಕಾಗಿತ್ತು, ಫೋನು ಮಾಡ್ಲಿಲ್ಲ, ಎಂತದೂ ಇಲ್ಲ. ಈ ಶಾಂತಮ್ಮನ ಬರ್ತಾಳೋ ಬರಲ್ಲೋ ಅಂತ ಗೌರಿ ಹಬ್ಬದಾಗ ಅದೊಂದಷ್ಟು ತಲೆ ಕೆಡ್ಸ್ಕೊಂಡು ಸುಮ್ನೆ ಕೂತಿದ್ದಾಯ್ತು ನಾವು. ನೋಡೋ ಚಿಕ್ಕವನ್ ಬರ್ಲೇ ಇಲ್ಲ, ಹೆಂಡತಿನ ಕರ್ಕೊಂಡು ಬರಕ್ ಕೇಳ್ಬೇಕಾಗಿತ್ತು. ಫೋನ್ ಮಾಡ್ಕೊಡಂಗೆ, ಹೇಳ್ತೀನಿ ಅವನ್ಗೆ. ಅಲ್ಲ ಏನಪ್ಪಯ್ಯ ನೀನು ಫೋನ್ ಮಾಡಿ ವಾರದ ಮೇಲಾಯ್ತಲ್ಲೇ, ಫೋನ್ ಇಲ್ಲ ಕತಿ ಇಲ್ಲ. ನಿಂದೇನೇನು ಶೋಕಿ, ಬರಲ್ವೇನು ಊರ್ ಕಡೆ? ಬರ್ಬೇಕಮ್ಮ, ಎಲ್ಲಿ ಟೈಮ್ ಆಗ್ತಾ ಇಲ್ಲ. ಕೆಲಸ ಅದು ಇದು ಅನ್ನೋದೇ ಆಗುತ್ತೆ ನಮ್ಗೆ. ನಿನ್ ಕೆಲ್ಸ ಪಕ್ಕಕ್ಕಿಟ್ಟು ಬಾ, ಒಂದೆರಡು ದಿವಸ ಇದ್ದು ಹೋಗಿವಂತೆ. ನಿನ್ ಹೆಂಡತಿನ ಕರ್ಕೊಂಡು ಬಾ, ಒಂದೆರಡು ದಿವಸ ಹಂಗೆ ಇದ್ದು ಹೋಗಿವಂತೆ. ಅವಳು ಬರ್ತಾಳೋ ಇಲ್ಲೋ ಗೊತ್ತಿಲ್ಲ, ನಾನಾದ್ರೆ ಬರ್ತೀನಿ ಹೇಳು. ನೆನ್ನೆನೆ ಅನ್ಕೊಂತ ಇದ್ದೆ ಊರ್ ಕಡೆ ಹಂಗ ಹೋಗ್ಬರೋಣ ಅಂತ. ಯಾಕಂತೆ ಹಳ್ಳಿ ಕಡೆ ಕಾಲಿತಕ್ಕಿನ್ನ ಮನ್ಸಾಗಿಲ್ವಂತ ನಿನ್ ಹೆಂಡತಿಗೆ? ಬಂದೋಗ್ರಪ್ಪ ಹಂಗೆ ಗಂಡ ಹೆಂಡತಿ. ಸರಿನಮ್ಮ, ಆಯ್ತು. ಇವನಿಗೆ ಊರ್ ಕಡೆ ಬರ್ಬೇಕಂದ್ರೆ ಹೆಂಡತಿದೆಲ್ಲ ಪರ್ಮಿಷನ್ ಇವನಿಗೆ. ಅವ್ರಿಗೆ ಏನೇನ್ ಕೆಲ್ಸಗಳಿರ್ತಾವ ಬೇಕಾದಾಗ ಬರ್ತಾರ ಹೇಳತ್ತೆ. ಹಿಂಗೆ ಬಿಟ್ಕೊಂಡೋದ್ರೆ ಊರ್ನ ಮರ್ಸ್ಕೊಂತಾರಮ್ಮಯ್ಯ. ಬಂದೋಗ್ಲಿ ಸುಮ್ನಿರು. ಬಂದು ತುಂಬಾ ದಿನ ಆಯ್ತು ಹೇಳ್ರಿ. ಅವರು ಬಂದ್ರೆ ಮನೆ ತುಂಬಾ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಸಂಚಿಕೆ. ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಮಾತುಕತೆ ಬಗ್ಗೆ ಮಾತಾಡಿದ್ದಾರೆ. ನಿಂಗೆ ಮತ್ತೆ ಸಿದ್ದಣ್ಣನ್ಗೆ ಮದುವೆ ಮುಂದುವರ್ಸೋ ಪ್ಲಾನ್ ಅಲ್ಲಿ ಇದಾರೆ ಇವೆಲ್ಲ. ಮತ್ತೆ ನಿಮ್ಗೆ ಈ ಕಥೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಹೆಚ್ಚು ವಿಡಿಯೋಗಳು ಬಂದು ನಿಮ್ಮವರೆಗೂ ತಲುಪುತ್ತೆ. ಧನ್ಯವಾದಗಳು.